ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇನ್ನೂ ಸಿಟ್ಟಿದ್ಯಾ ನನ್ನ ಮೇಲೆ? ಮತ್ತೆ ನಿನ್ ಮದ್ವೆ, ಪ್ರೆಗ್ನೆನ್ಸಿ ಎಲ್ಲ ಸುಳ್ಳು. ನೀನ್ ಈ ಪ್ರೀತಿ ತಂಗಿಯಿಂದನೇ ಎಲ್ಲ ಮುಚ್ಚಿಟ್ಟಿದ್ಯಾ. ಸುಳ್ಳು ಹೇಳಿಲ್ಲ ನಾನು ಯಾವತ್ತಾರು ನಿನ್ನ ಹತ್ರ ಸುಳ್ಳು ಹೇಳ್ತೀನಾ? ಆದ್ರೆ ನೀನೇನ್ ನಿಜನೂ ಹೇಳಿಲ್ವಲ್ಲ. ನಿನ್ನ ಹತ್ರ ಸತ್ಯ ಮುಚ್ಚಿಟ್ಟಿದ್ದು ಅನಿವಾರ್ಯ ಆಗಿತ್ತು. ಅಕಸ್ಮಾತ್ ನಿನಗೆ ಹೇಳಿದಿದ್ರೆ ನೀನೆಷ್ಟು ಹಿಂಸೆ ಪಡ್ತಿದ್ದೆ ಗೊತ್ತಾ? ಎಷ್ಟೋ ಸತಿ ಹೇಳೇ ಬಿಡೋಣ ಅಂತ ಅನ್ನಿಸ್ತಾ ಇತ್ತು, ಆದ್ರೆ ಆಗ್ಲಿಲ್ಲ. ಇಲ್ಲ ಬಿಡು, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಅದಕ್ಕೆ ನೀನ್ ನಂಗೆ ಹೇಳಿಲ್ಲ. ಪ್ಲೀಸ್ ಕಣೆ, ಹಾಗೆಲ್ಲ ಹೇಳ್ಬೇಡ. ನಿಜವಾಗ್ಲೂ ನಂಗೆ ಸಿಟ್ಟು ಬರ್ತಿದೆ ಗೊತ್ತಾ? ನೋಡು, ಬೈದ್ ಬಿಡು. ಬೇಕಾದ್ರೆ ಅಕ್ಕ ಅನ್ನೋದನ್ನು ಮರೆತು ಒಂದೇಟ್ ಹೊಡೆದು ಬಿಡು. ಹೊಡಿ. ನಿಧಿ, ಸಿಟ್ಟು ಬರ್ತಿರೋದು ನಿನ್ಮೇಲಲ್ಲ ಅಕ್ಕ, ಭಾವ ಅನ್ಸ್ಕೊಂಡಿದ್ನಲ್ಲ ಆ ತೇಜಸ್ ಮೇಲೆ. ಅವನೇನಾದ್ರೂ ನನ್ ಕೈಗೆ ಸಿಕ್ಕಿದ್ರೆ ಕುದ್ದಿ ಹಾಗೆ ಫಿನಿಶ್ ಮಾಡ್ಬಿಡ್ತೀನಿ. ಬಿಳಿಚಿರ್ಲೆ, ನಿನ್ ಮೂತಿಗೆ ನನ್ನ ಅಕ್ಕ ಲವ್ ಮಾಡಿದೆ ಹೆಚ್ಚು. ಅಂತದ್ರಲ್ಲಿ ಅವಳು ನಿನ್ನ ಎಷ್ಟು ನಂಬಿದ್ಲು, ಎಷ್ಟು ಲವ್ ಮಾಡಿದ್ಲು. ಅವಳಿಗೆ ಮೋಸ ಮಾಡ್ಬಿಟ್ಟಿಯಲ್ಲ. ನೀನೇನಾದ್ರೂ ನನ್ ಕೈಗೆ ಸಿಕ್ಕಿದ್ರೆ ಹಾಗೆ ಸಾಯ್ಸಾಕ್ಬಿಡ್ತೀನಿ. ನಾನಿಲ್ಲಿ ಕೋಪ ಮಾಡ್ಕೊಂಡು ನಿಂತಿದ್ರೆ ನೀನ್ ನಗ್ತಿದ್ಯಾ? ಆಕ್ಚುಲಿ ನೀನ್ ಹಿಂಗ್ ನಾಗವಲ್ಲಿ ತರ ಆಡೋದ್ ನೋಡ್ತಿದ್ರೆ ಅವನ್ ಸಿಗೋದೇ ಬೇಡ ಅಂತ ಅನಿಸ್ತಾ ಇದೆ ನನ್ಗೆ. ಅಜ್ಜಿ ತೇಜಸ್ನ ನಂಬೋದಾ ಅಂತ 1000 ಸಲ ಕೇಳಿದ್ರು. ನೀನ್ ಅವ್ರ ಬಾಯಿ ಮುಚ್ಚಿಸ್ದೆ. ಈಗ ನೋಡ್ ಏನಾಯ್ತು ಅಂತ. ನೀನೇ ಬೇಡ ಅಂತ ಬಿಟ್ಟೋದವ್ರ ಮಗುಗೆ ನಾನೇ ಅಪ್ಪ ಆಗ್ತೀನಿ ಅಂತ ಕಾರಣ ಸರ್ ಬೇರೆ. ಎಷ್ಟು ವಿಚಿತ್ರ ಅಲ್ವಾ? ಇದರಿಂದ ಕಷ್ಟ ಅನುಭವಿಸ್ತಿರೋದು ಬರೀ ನಾನ್ ಮಾತ್ರ ಅಲ್ಲ, ನೀನು, ಶಾಂತಿ, ಪಾಪ ಕರ್ಣ. ಅವತ್ತು ಮಾಲ್ತಿ ಅಮ್ಮ ಮತ್ತೆ ಕರ್ಣ ನನ್ನ ಪರವಾಗಿ ನಿಲ್ದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಫೋಟೋ ಮೇಲೆ ಹಾರ ಇರ್ತಾ ಇತ್ತು ಅಷ್ಟೆ. ಅಕ್ಕ ಪ್ಲೀಸ್ ಕಣೆ, ನೀನ್ ಹಾಗೆಲ್ಲ ಮಾತಾಡ್ಬೇಡ. ತೇಜಸ್ ತಪ್ಪು ಮಾಡಿದಾನೆ ಅಂತ ನೀವೆಲ್ಲ ಅನ್ಕೋತಿದ್ದೀರಾ, ಆದ್ರೆ ಅವ್ನು ಹಾಗೆ ಮಾಡಕ್ ಸಾಧ್ಯ ಇಲ್ಲ ಅಂತ ನನಗನ್ಸ್ತಿದೆ. ನಿಧಿ, ಏನು ಯೋಚನೆ ಮಾಡ್ತಿದ್ದೀರಾ? ಅದು ಅಜ್ಜಿನೇ ಏನೋ ಯೋಚಿಸ್ತಿದ್ರೆ ನಾನೇ ಬೇರೆ ಯೋಚಿಸ್ತಿದ್ದೀನಿ. ಸರಿಯಾಗಿ ಏನಾಯ್ತು ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ಡೋಂಟ್ ವರಿ, ಏನಾದ್ರು ಹೇಳಿ. ಅಜ್ಜಿ ಮಾರಿಗುಡಿಗೆ ಹೋಗಿ ಅಲ್ಲೇ ಇರೋಣ ಅಂತ ನಿರ್ಧಾರ ಮಾಡಿದ್ದಾರೆ. ಆದ್ರೆ ನಾನು ಇಲ್ಲೇ ಇರೋಣ ಅಂತ ಹೇಳ್ಬಿಟ್ಟೆ. ಲಕ್ಷ್ಮಿ ಅಜ್ಜಿ ಹತ್ರ ಹೇಳಿ ಆಗ್ಲೇ ಒಪ್ಪಿಸ್ಬಿಟ್ಟಿದ್ದಾರೆ. ಈಗ ಅಲ್ಲಿಗೆ ಹೋಗೋದ್ ಬೇಡ ಅಂತ ನಾನು ಹೇಗೆ ಹೇಳಿ? ಇದ ವಿಷಯ? ಆಕಾಶ ನಿಮ್ ತಲೆ ಮೇಲೆ ಬಿದ್ದಿರೋ ತರ ಇದ್ದೀರಲ್ಲ. ಒಂದೇ ಮಾತಿಗೆ ಎಲ್ಲ ಸರಿ ಹೋಗುತ್ತೆ, ನೋಡ್ತಾ ಇರಿ. ಅದು ಹಾಗಲ್ಲ ಸರ್. ಅವ್ರಿಗೆ ಮುಜುಗರ ಆಗದಿರೋ ತರ ಹೇಳ್ಬೇಕು ತಾನೆ. ಆ ಜವಾಬ್ದಾರಿ ನಂದು. ನೀವೇನು ವರಿ ಮಾಡ್ಕೊಬೇಡಿ, ಎಲ್ಲ ಸರಿ ಹೋಗುತ್ತೆ. ಸಾರಿ ಸರ್. ಮತ್ತೆ ಥ್ಯಾಂಕ್ಸ್ ಕೂಡ. ಸಾರಿ, ಥ್ಯಾಂಕ್ಸ್ ಯಾಕೆ? ಅಕ್ಕ ಪ್ರೆಗ್ನೆಂಟ್ ಆಗಿರೋ ವಿಚಾರ ಕೇಳಿ ನಿಮ್ಮ ಹತ್ರ ನಾನು ತುಂಬಾ ರೂಢಾಗಿ ನಡ್ಕೊಂಡ್ಬಿಟ್ಟೆ. ಸಾಧ್ಯ ಆದ್ರೆ ನನ್ನ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಅಸ್ತು. ಥ್ಯಾಂಕ್ಸ್ ಯಾಕೆ? ಆ ಪರಿಸ್ಥಿತಿಲೂ ನನಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡಿದ್ದಕ್ಕೆ. ಸಂದರ್ಭ ಹೇಗೆ ಇದ್ರು ನಿಮ್ ತಾತನ ಮಾತನ್ನ ನೀವು ಬಿಟ್ಕೊಡ್ದೇ ಇರೋದಕ್ಕೆ. ನೀವು ನನಗೆ ಸಿಕ್ಕಿರೋದು ನನ್ ಪುಣ್ಯ ಸರ್. ಕೋಟಿ ಜನಗಳು ಕಣ್ಮುಂದೆ ಇದ್ರು ಮನ್ಸು ಸರಿಯಾದ ವ್ಯಕ್ತಿನೇ ಆರಿಸ್ಕೊಂಡಿದೆ ಅಂತ ಖುಷಿ ಆಗುತ್ತೆ. ಯಾವ ವಿಷಯಕ್ಕೆ ಸರಿಯಾದ ವ್ಯಕ್ತಿ ಅಂತ ಹೇಳಲೇ ಇಲ್ಲ. ಅದನ್ನ ನೀವೇ ಯೋಚನೆ ಮಾಡಿ ಹೇಳಿ. ಸರಿ, ಯೋಚನೆ ಮಾಡಿ ಹೇಳ್ತೀನಿ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ತಪ್ಪನ್ನೆಲ್ಲ ಕ್ಷಮಿಸಿದಕ್ಕೆ ಮತ್ತೆ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ. ನನ್ನ ಜೀವನ ಸರಿಯಾಗೋದಕ್ಕೇನೋ ಒಳ್ಳೆ ಸೂಚನೆನೇ ಸಿಕ್ತು. ಆದ್ರೆ ಅಕ್ಕ ಅವಳ ಜೀವನನ ಹೇಗಾದ್ರೂ ಮಾಡಿ ನಾನು ಸರಿ ಮಾಡಲೇಬೇಕು. ಯಾವ್ದಾದ್ರೂ ದಾರಿನ ಹುಡುಕ್ಲೇಬೇಕು. ಅವಳು ಗಣ್ಯ ಆಗೋದಕ್ಕೆ ನಾನು ಬಿಡಲ್ಲ. ಅಜ್ಜಿ ಊರಿಗೆ ಹೋಗ್ಬೇಕು ಅಂತ ಅವ್ರ ತಲೆಗೆ ತುಂಬ್ದವ್ರು ನೀವು. ಅವ್ರೆಲ್ಲರ ಹತ್ರ ನಾವು ಹೋಗಲೇಬೇಕು ಅಂತ ಹೇಳ್ತಿರೋದಕ್ಕೂ ಕಾರಣ ನೀವೇ ಅಲ್ವಾ? ನೆಕ್ಸ್ಟ್ ಟೈಮ್ ಈ ಥರ ನಿರ್ಧಾರ ತಗೊಳ್ಳೋ ಮುಂಚೆ 4 ಸಲ ಉಸಿರಾಡಿ. ಅಂದರೆ ಡೀಪ್ ಬ್ರೀದ್ ಇನ್, ಡೀಪ್ ಬ್ರೀದ್ ಔಟ್, ಅದನ್ನಾದರೂ ಮಾಡಿ. ದೇವ್ರು ಒಳ್ಳೇದು ಮಾಡ್ತಾನೆ. ನನಗೆಲ್ಲ ಅರ್ಥ ಆಗಿದೆ. ಯಾರಿಗೂ ಯಾವುದೇ ರೀತಿ ಮುಜುಗರ ಆಗದಿರೋ ರೀತಿ ನಾನು ನೋಡ್ಕೊಳ್ತೀನಿ, ಈ ವ್ಯವಸ್ಥೆ ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿದ್ರಿ. ನೀವೇ ಹೇಳ್ಬಿಟ್ಟು ನೀವೇ ನನಗೆ ಬೈತಾ ಇದ್ದೀರಾ. ಇದನ್ನೆಲ್ಲ ಹೇಳೋಕ್ ಮುಂಚೆ ನೀವು ಯೋಚನೆ ಮಾಡ್ಬೇಕು ತಾನೆ. ಈಗ ನೀವು 4 ಸಲ ಜೋರಾಗಿ ಉಸಿರಾಡಿ. ಐ ಮೀನ್ ಬ್ರೀತ್ ಇನ್, ಬ್ರೀತ್ ಔಟ್. ಆ ದೇವ್ರು ನಿಮಗೂ ಒಳ್ಳೇದು ಮಾಡಲಿ. ಏನಾಯ್ತು ಅಕ್ಕ? ನಿಧಿ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಅಕ್ಕ, ಶಾಂತಿ ಬೇಬಿ ಮಾರಿಗುಡಿಗೆ ಹೋಗಿ ನಾವ್ ಅಲ್ಲೇ ಇರೋಣ ಅಂತ ಹೇಳ್ತಿದ್ದಾಳೆ ಕಣೆ. ಶಾಂತಿ ಮಾರಿಗುಡಿಗೆ ಹೋಗ್ತಿದ್ದಾಳ? ಇರು, ಕೇಳ್ಕೊಂಬರ್ತೀನಿ. ಅಕ್ಕ ಒಂದ್ ನಿಮಿಷ. ಅಕ್ಕ, ಅದು ಅಲ್ಲಿಗೆ ಹೋಗೋಣ ಅಂತ ಮೊದಲು ಹೇಳಿದ್ದೆ ನಾನು. ಏನು? ನೀನ್ ಹೇಳಿದ? ಏನ್ ಆಟ ಆಡ್ತಾ ಇದೀಯ ನೀನು? ಇಷ್ಟೊತ್ತು ಕರ್ಣ ಸರ್ ಬೈದ್ರು, ಈಗ ನೀನ್ ಬೈತಿದ್ಯಾ? ಮುಚ್ಚೆ ಬಾಯಿ. ಶಾಂತಿ ನೀನ್ ಹೇಳಿದೆಲ್ಲ ಕೇಳ್ತಾಳೆ ಅಂತ ಹೆಂಗ್ ಬೇಕು ಹಂಗೆ ಕುಣಿಸ್ತಾ ಇದೀಯ ಅವಳನ್ನ? ಎಲ್ಲ ವಿಷಯದಲ್ಲೂ ಬರೀ ಆತ್ರ ಅಲ್ವಾ ನಿನ್ಗೆ? ಸಮಾಧಾನ ಅನ್ನೋದೇ ಇಲ್ವಲ್ಲೇ? ಹಾಗಲ್ಲ. ಮುಚ್ಚು ಬಾಯಿ. ಇನ್ನು ಒಂದು ಮಾತಾಡಿದ್ರು ಬಾಯಿ ಮೇಲೆ ಬರೆ ಹಾಕ್ತೀರಿ. ಸರಿ, ಈಗ ಏನ್ ಮಾಡೋದು? ಆಗ್ಲಿಂದ ಕರ್ಣ ಸರ್ ಒಂದಷ್ಟು ಐಡಿಯಾಸ್ ಕೊಡ್ತಿದ್ರು. ಅವ್ರ ಹತ್ರನೇ ಕೇಳು, ಅದ್ರಲ್ಲಿ ಯಾವ್ದಾದ್ರು ಒಂದು ಐಡಿಯಾ ಸೆಲೆಕ್ಟ್ ಮಾಡ್ಕೊ. ಕರ್ಣ, ಅಯ್ಯೋ, ನೀವು ಅವ್ರ ಮಾತು ಕೇಳ್ತಿರಲ್ಲ. ಒಂದು 10 ನಿಮಿಷ ಟೈಮ್ ಕೊಡಿ, ಏನಾದರೂ ಯೋಚನೆ ಮಾಡಿ ಹೇಳ್ತೀನಿ. ಹಿಂಗೆ ಮಾಡೋಣ.